ನಾನು ಮಾಡಿದರ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ನನ್ನ ತಲೆ ಮೇಲೆ ಅಭಯಸ್ತವನ್ನಿಡುವನು. ಸಕಲ ಜೀವಿಗಳು ಆಧಾರನು, ಸಮಸ್ತಕ್ಕೂ ಕರ್ತನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರಲು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಪರಮಾತ್ಮ ಸಹಸ್ರಾರು ವರ್ಷ ಜಡಶಿಲೆಯಾಗಿ ಬಿದ್ದಿದ್ದ ಹಾಲ್ಯ ಶಾಪವು ಯಾವ ನಿನ್ನ ಪುಣ್ಯ ಪಾದಸ್ಪರ್ಶದಿಂದ ವಿಮೋಚನೆ ಆಯಿತೋ ಅಂತ ಕರುಣಾನಿಧಿಯೋ ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದನನ್ನು ಜ್ಞಾಪಿಸಿಕೊಳ್ಳೋನೆ. ಪರಮಾತ್ಮ, ಈ ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಲ್ಲೇ ನನ್ನ ಪ್ರಾಣವನ್ನು ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ ಪರಮಾತ್ಮ ಮೊರೆ ಕೇಳಿ ಬಾರಯ್ಯ ಮುರಾರಿ ಶೌರಿ, ಮೊರೆ ಕೇಳಿ ಬಾರಯ್ಯ ಮುರಾರಿ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಪಂಡಿತರೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಪಂಡಿತರೇ ನಿನ್ನಯ ಲೀಲಾ. ವಾಸುದೇವ ಪಂಡಿತರೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತಾರ. ಪರಮಾತ್ಮ
ಮಾತನ್ಯನಾದೆ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಪೂರ್ವ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಶತವಂದನವಯ್ಯ ಸರಸೀಯಾಕ್ಷ, ಸಹಸ್ರವಂದನವಯ್ಯ ಲಕ್ಷ್ಮೀ ರಮಣ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಗೋವಿದೆಯರಸ, ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ಓಂ ನಮಃ. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಿಗೆಯ ಅಂಧಕಾರವ ಮನದಿ, ಬೆಳಗಿದೆಯ ಮನ ಅಂಧಕಾರ, ಅಳಿಗೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪಾಲಕಡಲು ಲೀಲೆಯಿಂದಾಡುತ್ತ ಕೋಲಲು ನನಗೆ ಬಂದೆಯ ತಂದೆ, ಪಾಲಕಡಲು ಲೀಲೆಯಿಂದಾಡುತ್ತ ಕೋಲಲು
ಭೀಷ್ಮ ದ್ರೋಣಾದಿಗಳು ಸರ್ವರೂ ಕ್ಷೇಮವೇ? ಪರಮಾತ್ಮ, ತಮ್ಮ ಅನುಗ್ರಹದಿಂದ ಸರ್ವರು ಕ್ಷೇಮ. ಆದರೆ ಈ ದಿನ ಮೇಲೆ ದಯ ತೋರಿ ಹಿಂದೆಗೆ ದುರ್ಸನಿತ್ಯ ಪರಮಾತ್ಮ. ಪರಮಾತ್ಮ, ತಮ್ಮ ಪಾದ ಧೂಳಿನಿಂದ ಈ ನನ್ನ ಜನ್ಮವು ಸಾರ್ಥಕವಾಯಿತು. ಈ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ದಣಿದು ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡುವಿದರ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಇಡೀ ಬ್ರಹ್ಮಾಂಡವನ್ನೇ ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಕೊಡುವುದೇನಿದೆ ಪರಮಾತ್ಮ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರಿಯಾ ಪರಮಾತ್ಮ? ವಿದುರ, ಸದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆಗೊಡದೆ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೇ? ಜಗದ ಜನರ ಭಕ್ತಿ ಭಾವೈಕ್ಯಗಳು ಅವರವರ ನಿಯಮ ನಿಷ್ಠಾನುಸಾರ. ಇದರ ಜಗದ ಜನರ ಭಕ್ತಿ ಭಾವೈಕ್ಯಗಳು ಅವರವರ ನಿಯಮ ನಿಷ್ಠಾನುಸಾರ. ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿರುವೆ ಆಧಾರ. ವಿದುರ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕ್ಷೀರದಿಂದಲೇ ಜೀವಿಸುತ್ತಿರುವೆ. ಕ್ಷೀರದಿಂದಲೇ ಜೀವಿಸುತ್ತಿರುವೆ. ಕರೆಯಲು ನಿನಗಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ಕರೆಯಲು ನಿನಗಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ಇದನ್ನರಿಯದೆ ನೀ ಪಾಮರನಂತೆ. ಇದನ್ನರಿಯದೆ ನೀ ಪಾಮರನಂತೆ ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ ವಿದುರ ವಿದುರ. ಹೀಗಿರುವಾಗ ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವುದರ? ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದೋ ಪರಮಾತ್ಮ? ಏನು ಗೋಮಾತೆ ಕ್ಷೀರವೇ? ನನಗೆ ಬಲುಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಬಲುಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮನಾದ ಒಂದು ಇಡೀ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ನಾನು ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ತಾನು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಅಬ್ಬಬ್ಬ ಈಗಲೂ ಸವಿದಂತಿದೆ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತ ಮಿಗಿಲಾದದ್ದು. ಎಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾ. ವಿದುರ, ಏಕೆ ತವಕ ಪಡುತ್ತಿರುವೆ? ಕ್ಷೀರವನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಈಗ ತಾನಿಟ್ಟಿದ್ದ ಕ್ಷೀರವನ್ನು ತಮಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ಪರಮಾತ್ಮ. ಏನು
ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ ವಿದುರ? ಎಲ್ಲಿಯೇ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಈ ಪಾತ್ರೆಯನ್ನು ಸ್ವೀಕರಿಸಿ. ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳಿದೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಈ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆ ಸಹ ನೆನೆಯುವಂತಿಲ್ಲ ಪರಮಾತ್ಮ. ಹೇಗೆ ನೆನೆಯುತ್ತಿಲ್ಲ ನೋಡುತ್ತಿರು ವಿದುರ. ವಿದುರ, ನೀನು ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳಿದೆಯಲ್ಲ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ನಿನ್ನ ಮನೆಯಲ್ಲಿ ಕ್ಷೀರ ಸಾಗರವೇ ಉಕ್ಕಿ ಹರಿಯುತ್ತಿರುವುದು. ಅದು ಅಲ್ಲಿ ನೋಡು. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ ಪರಮಾತ್ಮ. ವಿದುರ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಕ್ಷೀರ ಸಾಗರ ಶೇನಾದ ನೀನು ನನ್ನನ್ನು ಕೃತಜ್ಞನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ವಸುದೇವಿಕೆಯರೇ ಧನ್ಯರು ಪರಮಾತ್ಮ, ಧನ್ಯರು. ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವನ್ನು ನನ್ನನ್ನು ಅಡ್ಡಗಟ್ಟಿ ಇಲ್ಲಿಗೆ ಕರೆದುಕೊಂಡು ಬಂದಿತ್ತು. ನೀನೇನು ಸಾಮಾನ್ಯದವನೇ ವಿದುರ? ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಕ್ಷಕ 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 ಎಂಬ ಬಿರುದನ್ನು ಪಡೆದೆ. ಪಾಮರಾದ ನಾನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದಾಗಿರುವುದು ಪರಮಾತ್ಮ. ವಿದುರ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನೂ ಸಹ ಅಲ್ಲಿಗೆ ಬಾ. ನಾನಿನ್ನು ಹೋಗಿ ಬರಲಿ ವಿದುರ. ವಿದುರ, ಮರೆತಿದ್ದೇನು. ನೀನು ಬರುವಾಗ ನಿನ್ನಲ್ಲಿರುವ ಶೈವ ಧನಸ್ಸನ್ನು ಮರೆಯದೇ ತೆಗೆದುಕೊಂಡು ಬಾ. ಪರಮಾತ್ಮ, ಆ ಬಿಲ್ಲಿನಿಂದ ಆಗಬೇಕಾದ ಕಾರ್ಯವೇನು ಪರಮಾತ್ಮ? ವಿದುರ, ದುರ್ಯೋಧನನ ಆಸ್ಥಾನದಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ನೀನೂ ಸಹ ನೋಡಿವೆ ಎಂದೆ. ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೋಗಿ ಬರಲಿ ವಿದುರ. ಪರಮಾತ್ಮ, ಜಗದ ಜೀವನದ ಆಡಿಸಿ
ಮುಕುಂದ, ವಾಸುದೇವ, ಎಷ್ಟು ಬೇಗ ಮರ್ಯಾದೆ ತಂದೆ. ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಬಿಡಿಸುವ ಮೋಹನ ರೂಪ ದೇವಾಯನದ. ನಾನ್ಯಾರು? ಸರ್ಪಲಾಂಛನದ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬೋರ್ಗೆರೆವ ಬಿರುಗಾಳಿಗೆ ಬೆಚ್ಚದೆ ಇಡೀ ದರಿಯನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾಧೀಶ್ವರ ಚಂದ್ರಕುಲ ಚಕ್ರೇಶ್ವರ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕನಿಕರತ್ನ ಸೋಪಾನಗಳನ್ನೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾಧೀಶ್ವರ ಚಂದ್ರಕುಲ ಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಕುರುವಂಶದ ಉದ್ಧಾರಕ ನಿಟ್ಟಿಸಲು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವೇ ವಿಜಯಿ ಕುರುಪಿತ ಮಹಾಭೀಷ್ಮರಿಗೆ ನಮೋ ನಮಃ. ಕುರುಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸಿ ಕುರುವಂಶವನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ದ ಗುರುದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನೆ ಗತಿಸಾರ ಯದುಪತಿಯ ಭಕ್ತ ಶಿರೋಮಣಿ ಚಿಕ್ಕಪ್ಪ ವಿದುರ ಮಹಾಶಯ ಕುಶಲವೇ? ಬಂಡ ಭೀಮನ ಹುಂಡವನ್ನು ಚೆಂಡಾಡಿ ಅವನ ಗುಂಡಿಗೆಯ ಬಿಸಿರಕ್ತವನ್ನು ಹೀರಲು ಸದಾ ಸಿದ್ಧನಾಗಿರುವ ಎನ್ನ ಹನುಜ ದುಶ್ಯಾಸನ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿದು ಧನಸ್ಸನ್ನು ಪಡೆದಂತಹ ಎನ್ನ ಮಿತ್ರ ಕರ್ಣ ಎದುರು ಬಿದ್ದ ಎದುರಾಳಿಗಳ ಶಿರಗಳನ್ನು ಕಿತ್ತೊಗೆದು ಅವರ ಸೊಕ್ಕನ್ನಡಗಿಸಬಲ್ಲ ಬಾಬಾ ಸಿಂಧೂರಾಜ. ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ನೀಡುತ್ತಿರುವ ಮಾವ ಶಕುನಿ ನಿಮ್ಮೆಲ್ಲರನ್ನು ಪಡೆದಂತಹ ನಾನೇ ಧನ್ಯ, ನಾನೇ ಧನ್ಯ, ನಾನೇ ಧನ್ಯ. ಉಡುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಬಾಬಾ ಉಡುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಕುರುಕುಂಬಿಣಿಯ ಗಾತ ಸ್ವರ ಸಂಪನ್ನ ದೀಪ್ತಮನು ಮಕುಟ ವರ್ತನೆಗೆ ದುರ್ಯೋಧನ ನಿಪುಣ ವಿಜಯ
ಹೀಗಿರುವಲ್ಲಿ ಅದ್ಯಾವ ಶಕ್ತಿ ನನಗೆ ಸರಿಸಾಟಿಯಾಗಿವರು, ಅದ್ಯಾರು ನನಗೆ ಸರಿಸಾಟಿಯಾಗಿವರು? ಸಾಟಿ ಇರುವರ ಹಿಂದನಗೆ ಸರಿಸಾಟಿ ಇರುವರ ಸಾಟಿ ಇರುವರ ಹಿಂದನಗೆ ಸರಿಸಾಟಿ ಇರುವರ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಮಾಡುತ್ತೆ ಸಾಟಿ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಮಾಡುತ್ತೆ ಸಾಟಿ ಇರುವರ ನನಗೆ ಸರಿ ಸಾಟಿ ಇರುವರ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ನಿಪುಗಳ ಒದಿಸದೆ ಬಿಡುವರ ಭೀಷ್ಮ ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ನಿಪುಗಳ ಒದಿಸದೆ ಬಿಡುವರ ಈ ಮಾವಶಕುನ ಸಲಹೆ ನೀಡುವನೇ ಭದ್ರಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವಶಕುನ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಹನುಜ ದುಶ್ಯಾಸನ ಅವರನ್ನು ಒಲಿಸದಿರುವನೇ ನನುಜ ದುಶ್ಯಾಸನ ಅವರನ್ನು ಒಲಿಸದಿರುವನೇ ಹೀಗಿರುವಲ್ಲಿ ಸಾಟಿ ಇರುವರ ಹಿಂದನಗೆ ಸರಿ ಸಾಟಿ ಇರುವರ ಸಾಟಿ ಇರುವರ ಹಿಂದನಗೆ ಸರಿ ಸಾಟಿ ಇರುವರ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಹೇ ಕೈಕದರ ಎನಿಸಿ ಬಾಳು ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಹೇ ಕೈಕದರ ಎನಿಸಿ ಬಾಳು ಸಾಟಿ ಇರುವರ ನನಗೆ ಸರಿ ಸಾಟಿ ಇರುವರ ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂಶವನ್ನು ಕೇಳಿದ್ದೀರಾ? ರಾಜ್ಯ ಕೋಶಾಧಿಕಾರಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡಿಕೊಂಡು ಜೀವಿಸುತ್ತಿರುವಂತಹ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ನನ್ನ ಆಸ್ಥಾನಕ್ಕೆ ಕಳಿಸಿರುವರಂತೆ. ನೋಡಿದರಾ ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿದ್ದಂತಹ ಆ ಬಡ ಪಾಂಡವರ ಹಠಾಸವು ಅದೆಷ್ಟರ ಮಟ್ಟಿಗೆ ಬಂದಿದೆ? ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸನ್ನತವಲ್ಲವೇ ದುರ್ಯೋಧನ? ಏನು ತಾತ, ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕರೆ ಮೋಸಿಸಿದ ಹೋನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಚ್ಚುಗುಚ್ಚಾಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸೂಕ್ತವಾದ ಕರ್ಮೋಪದೇಶಕನ್ಯಾರು? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಯಾರು ಪುರುಷೋತ್ತಮ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಿಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕೆ ಅನುಗುಣವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದನಂತೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾಧಿಕಾರಿಗಳಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಾಗಿತ್ತಲ್ಲ. ಛೇ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಇಲ್ಲಿಗೆ ಬರುತ್ತಿರೋರಲ್ಲದೆ ನಿನ್ನಲ್ಲಿ ಯಾಚನೆಗಲ್ಲ. ಚಿಕ್ಕಪ್ಪ, ಚಕ್ರವರ್ತಿಯಾದ ನಾನು ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವುದರ ವಿಚಾರವನ್ನು ನಿನ್ನಿಂದ ಕೇಳಿ ತಿಳಿಯಬೇಕೆ? ಸಾಕು, ಬಾಯಿ ಮುಚ್ಚಿ. ದುರ್ಯೋಧನ, ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರೋ ಅಧೀನರು. ರೋಗಿಗೆ ಕೇಳು, ರೋಗಿಗೆ ಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ಆದ್ದರಿಂದ ನೀನು ಈ ರೀತಿ ಮಾತನಾಡುತ್ತೀಯ. ವಿದುರ ಒದರದಿರಲು ವಿದುರ ಸೊದರದಿ ದುಡುಕಿ ಒದರದಿರಲು ವಿದುರ ಸೊದರದಿ ವಿದುರ ಸೊದರದಿ ದುಡುಕಿ ಒದರದಿರಲು ವಿದುರ ಸೊದರದಿ ಧರದ ಸಭೆಯೊಳು ನಿಂದು ಜರಿದು ಈ ಕೌರವನ ನರದ ಸಭೆಯೊಳು ನಿಂದು ಜರಿದು ಈ ಕೌರವನ ನುಡಿವೆಯಾದರ ಇರಿದು ಕೊಲ್ಲುವೆ ಈ ಕಟ್ಟದೆ ನುಡಿವೆಯಾದರ ಹಿರಿದು ಕೊಲ್ಲುವೆ ಈ ಕಟ್ಟದೆ ಒದರದಿರಲು ವಿದುರ ಸೊದರದಿ ದುಡುಕಿ ಒದರದಿರಲು ವಿದುರ ಸೊದರದಿ ಎಲ್ಲವೋ ವಿದುರ ಭಕ್ತದೆಯ
ಸಭೆಯೊಳು ನಿಂದು ಜರಿದು ಈ ಕೌರವನ ನುಡಿವೆಯಾದರ ಹಿಡಿದು ಕೊಲ್ಲುವೆ ಈ ಕಟ್ಟದೆ ನುಡಿವೆಯಾದರ ಹಿಡಿದು ಕೊಲ್ಲುವೆ ಈ ಕಟ್ಟದೆ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ. ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಈ ರೀತಿ ಮಿತಿ ಮೇಲೆ ಮಾತನಾಡುತ್ತಿರುವೆಯಾ? ಸಹೋದರ ದುಶ್ಯಾಸನ, ಈ ಕೂಡಲ ವಿದುರನನ್ನು ಸಭೆಯಿಂದ ಹೊರಗೆ ಕಳಿಸು. ವಿದುರ ಪಡ ತೊಡಗೋದು ವಿದುರ ಬಿರುನುಡಿಗಳನ್ನು ಸೇರಿದ ಸಭೆಯ ಪಡ ತೊಡಗೋದು ವಿದುರ ಪಡ ತೊಡಗೋದು ವಿದುರ. ನೀತಿ ತಿಳಿಯದೆ ಮಾತನಾಡುವೆ ಮಾತಕ್ಕೆ ಈ ಪರಿಪರುಳ ತಲೆಯುವೆ. ನೀತಿ ತಿಳಿಯದೆ ಮಾತನಾಡುವೆ ಮಾತಕ್ಕೆ ಈ ಪರಿಪರುಳ ತಲೆಯುವೆ. ಪರಿಪರಿಯಿಂದಲೂ ಭ್ರಷ್ಟವೇ ನಿನ್ನ ಪರಿಪರಿಯಿಂದಲೂ ಭ್ರಷ್ಟವೇ ನಿನ್ನ ಅಲ್ಲನು ಮುರಿಯುವೆ ಕ್ಷಣದೊಳಗೆ ಅಲ್ಲನು ಮುರಿಯುವೆ ಕ್ಷಣದೊಳಗೆ ಅಲ್ಲನು ಮುರಿಯುವೆ ಕ್ಷಣದೊಳಗೆ ಪಡ ತೊಡಗೋದು ದೊರ ಪಡ ತೊಡಗೋದು ದೊರ. ನೀತಿ ತಿಳಿಯದೆ ಮಾತನಾಡುವೆ ಪಾತಕಿ ಪರಿಪರುಳದಲ್ಲಿರುವೆ. ನೀತಿ ತಿಳಿಯದೆ ಮಾತನಾಡುವೆ ಪಾತಕಿ ಪರಿಪರುಳದಲ್ಲಿರುವೆ. ಪರಿಪರಿಯಿಂದಲೂ ಭ್ರಷ್ಟವೇ ನಿನ್ನ ಪರಿಪರಿಯಿಂದಲೂ ಭ್ರಷ್ಟವೇ ನಿನ್ನ ಅಲ್ಲನು ಮುರಿಯುವೆ ಕ್ಷಣದೊಳಗೆ ಅಲ್ಲನು ಮುರಿಯುವೆ ಕ್ಷಣದೊಳಗೆ ಅಲ್ಲನು ಮುರಿಯುವೆ ಕ್ಷಣದೊಳಗೆ ಪಡ ತೊಡಗೋದು ವಿದುರ ಪಡ ತೊಡಗೋದು ವಿದುರ ಪಡ ತೊಡಗೋದು ವಿದುರ. ಎಲ್ಲವೋ ವಿದುರ ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಇದೋ ಈ ಗದದಂಡದಿಂದ ನಿಮ್ಮನ್ನೆಲ್ಲ ಮಾಡುತ್ತೇನೆ. ಮೊದಲು ಈ ಸಭೆಯನ್ನು ಬಿಟ್ಟು ತಲಾಪಾಪೆ. ಎಲ್ಲವೋ ಪಾಪಿ, ನನ್ನನ್ನು ಈ ಸಭೆಯಿಂದ ಬಿಟ್ಟು ಈಚೆ ತೆಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನ್ನಲ್ಲಿ. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹಲ್ಲಿಸಿ ಕೊಲ್ಲುವಾಗ ರಕ್ಷಿಸಲೆಂದು ಇಟ್ಟಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಇಲ್ಲ. ಈ ವಿದುರನು ಧನುರ್ಧಾರಿಯಾಗಿ ಯುದ್ಧದಲ್ಲಿ ನಿಂತಿದ್ದೇ ಆದರೆ ಈ ಮೂರು ಲೋಕದಲ್ಲಿಯೂ ನಿನ್ನನ್ನು ಜಯಿಸುವೇ ಇಲ್ಲದಂತಾಗಿತ್ತು. ಮಿತ್ರ ಕರ್ಣ, ಈ ವಿದುರನ ಕೊಟ್ಟ ಬೆದರಿಕೆಗೆ ನೀನು ಸಹ ಎದುರಿದೆಯ ಮಿತ್ರ. ದುರದು ಪಾರ್ಥನ ಶಿರವಂ ಕೊಯ್ದು ದುರದು ಪಾರ್ಥನ ಶಿರವಂ ಕೊಯ್ದು ಧರಣಿ ಗುರುಳಿಪೆನೆನ್ನುತ್ತ ಶಪಥವ ನೀನ್ಯಾರು. ಮಹೇಶ್ವರನ ಕುವರನ ಮೆಚ್ಚಿಸಿ ವರ ಮಹೇಶ್ವರನ ಕುವರನ ಮೆಚ್ಚಿಸಿ ವರ ಚಾಪವನಾತ ನಿನಗೆ ಸರಿ ಸಮಾನ ರಾರಿಹರೈ. ಕರ್ಣ 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 ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದನು. ಆ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೆ ಏನು ಮಿತ್ರ? ಅದರ ಚಿಂತೆಯನ್ನು ಬಿಡಿ. ಈಗ ಎಲ್ಲರೂ ಕೇಳಿಸಿಕೊಳ್ಳಿ. ಸಭೆಗೆ ಆಗಮಿಸುತ್ತಿರುವ ಕೃಷ್ಣನನ್ನು ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅವರನ್ನು ಸಭೆಯಿಂದ ಹೊರಗೆ ಕಳಿಸಬೇಕಾಗಿತ್ತು. ಎಚ್ಚರಿಕೆ! ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಸಭೆಗೆ ಕೃಷ್ಣನು ಬಂದಾಗ ನಾನು ಅದನ್ನೇ ಇದು ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ಸಿದ್ಧವಾಗಿದೆ, ತೆಗೆದುಕೊಳ್ಳೆ ಅಗ್ರಜ. ಎಂತ ಸೊಗಸು ಲೋಕ ಇದು, ಎಂತ ಸೊಗಸು ಲೋಕ. ಎಂತ ಸೊಗಸು ಲೋಕ ಇದು,
ಎಂತ ಸೊಗಸು ಲೋಕ ವಿಧ ವಿಧ ಸಾರದಿ ಮೋಹ ಪ್ರತೀಕ ವಿಧ ವಿಧ ಸಾರದಿ ಮೋಹ ಪ್ರತೀಕ ಮಾಯಾ ಮನುಷ್ಯ ಭ್ರಮಿತ ಕಾಯ ಮಾಯಾ ಮನುಷ್ಯ ಭ್ರಮಿತ ಕಾಯ ಎಂತ ಸೊಗಸು ಲೋಕ ಇದು ಎಂತ ಸೊಗಸು ಲೋಕ ಆಶಾ ಭರಿತ ಮಾನವ ಭೂತ ಆಶಾ ಭರಿತ ಮಾನವ ಭೂತ ನಾನಾ ವೇಷ ಕಡು ಮೋಸ ನಾನಾ ವೇಷ ಕಡು ಮೋಸ ಚಂಡ ಅಧಮತನದಿಂದ ಕಡು ಹಿಂಸ ಭರಿತ ಬರಿಲಯ್ಯ ನೋಡು ಚಂಡ ಅಧಮತನದಿಂದ ಕಡು ಹಿಂಸ ಭರಿತ ಬರಿಲಯ ನೋಡು ಕಡೆಯಲ್ಲಿ ಬೀಳುವರು ರವರವನ ನರಳುವರು ಕಡೆಯಲ್ಲಿ ಬೀಳುವರು ರವರವನ ನರಳುವರು ಎಂತ ಸೊಗಸು ಲೋಕ ಇದು ಎಂತ ಸೊಗಸು ಲೋಕ ವಿಧ ವಿಧ ಸಾರದಿ ಮೋಹ ಪ್ರತೀಕ ವಿಧ ವಿಧ ಸಾರದಿ ಮೋಹ ಪ್ರತೀಕ ಮಾಯಾ ಮನುಷ್ಯ ಭ್ರಮಿತ ಕಾಯ ಮಾಯಾ ಮನುಷ್ಯ ಭ್ರಮಿತ ಕಾಯ ಎಂತ ಸೊಗಸು ಲೋಕ ಇದು ಎಂತ ಸೊಗಸು ಲೋಕ ಇದು ಎಂತ ಸೊಗಸು ಲೋಕ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓಹೋ, ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ಮದೋಣತ್ಮನಾದ ದುರ್ಯೋಧನನು ನನ್ನ ಕಡೆ ಕಣ್ಣೆತ್ತಿಯೂ ಸಹ ನೋಡ್ತಿಲ್ಲವಲ್ಲ. ಇರಲಿ, ನನ್ನ ಎಡಗಾಲಿಂದ ಈ ಭೂಮಿಯನ್ನು ಬಿಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯೆ. ಏಳೇಳು ಚಕ್ರವರ್ತಿ, ಭೂಪಲಕನಾದ ನೀನು ಗೋಪಲಕನಾದ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆಗೊಳ್ಳಬೇಡ. ನೀನು ಬಂದಿರುವುದು ದ್ಯೂತನಾಗಿ. ದ್ಯೂತನಾಗಿ ಬಂದ ನಿನ್ನಲ್ಲಿ ಆ ದ್ಯೂತ ಲಕ್ಷಣಗಳು ಇದವೋ ಇಲ್ಲವೋ ಎಂದು ಪರೀಕ್ಷಿಸನಷ್ಟೇ. ಬಂದದ್ದಾಯ್ತಲ್ಲ, ಕುಳಿತುಕೋ ಕೃಷ್ಣ. ಕೃಷ್ಣ, ನಿನಗೆ ಗೋಪಿಕಾಸ್ತ್ರೀಯ ನರ್ತನವೆಂದರೆ ಬಲು ಮಧುರವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಏನು ಕೃಷ್ಣ, ಹಿತ ಇದೆ. ನನ್ನ ಅರಮನೆಯ ನರ್ತನವನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಆನಂದಿಸು. ಸಹೋದರ ದುಶ್ಯಾಸನ, ಯಾರಲ್ಲೋ ನರ್ತಕಿಗಳನ್ನು ಬರಮಾಡಿ. ಬಂದರು. ಹಲೋ ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಸಹೋದರ, ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಪ ವಿದ್ಯೆಯ ಶೂರ ಕರ್ಣನ ಪರಮಾಗ,
ರಿಪು ಭಯಂಕರ ರೂಪ ಮನೋಹರ ಚಾಪವಿದ್ಯೆಯ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಬಲೆ 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 ಇರ್ತದೆ ಸಹೋದರ ದುಶ್ಯಾಸನ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಮಿತ್ರ ಕರ್ಣ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗ 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 ಮಲ್ಲ ಬಾಬಾ ಸಿಂಧು ರಾಜ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರಾಧಿ ಕರುನಾಳು ಕುರುಭೂಪರಾಜೇಶ್ವರ ಬಾಬಾ ಶಕುನಿ ಹಲೋ ಹಲೋ ಸಹೋದರ ದುಶ್ಯಾಸನ ಬಾಬಾ ಸಿಂಧು ರಾಜ ನೀಲಣಧಾರಿ ಚೆಲುವ ಕೊಳಲನಾದಕ್ಕೆ ಜಗವನ್ನೆಲ್ಲ ಮರುಳುಗೊಳಿಪ ಹರೇ
ಶೂಲಕ್ಕಿರಿಸಿಬಿಟ್ಟೇನು. ಹೇಳಿ, ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಪ್ರಭು. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗನದಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗನದಾರಿ. ಇವನಿಗೆ ಸಾಡಿ ಯಾರಿಹರಿಲ್ಲ, ಇವನಿಗೆ ಸಾಟಿ ಯಾರಿಹರಿಲ್ಲ, ಇವನಿಗೆ ಸಾಟಿ ಯಾರಿಹರಿಲ್ಲ, ಇವನಿಗೆ ಸಾಟಿ ಯಾರಿಹರಿಲ್ಲ. ಕುರುವಂಶ ಕುಲತಿಲಕ, ಕುರುವಂಶ ಕುಲತಿಲಕ ಕೌರವೇಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಾಜೇಶ್ವರ ರಾಜೇಶ್ವರ. ಭಲೆ ಭಲೆ ನರ್ತಕಿರಿಗೆ ಅರ್ಧ ಎಕರೆ ಅಡಕೆ ತೋಟ ಬರೆದು ಕೊಡಿ. ಆಯ್ತು, ಬೆಳಗಿಗೆ